ಏನಾಗ್ಬೋದು ರೇಟು? ಓಕೆ, ಆಗ್ಬೋದು ರೇಟ್ ಆದರೆ 70+ ಈಫರ್ ಮಾತ್ರ ಸೂಪರ್ ಆಗಿದೆ, ನೋಡಿ ವ್ಯಾಪಾರ ಮಾಡ್ಕೊಳ್ಳಿ. ಬಂಧುಗಳಲ್ಲಿ ವಿನಂತಿ, ಆರಂಭದಲ್ಲಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಆದಷ್ಟು ನಾವು ಹೇಳುವಂಥ ಮಾಹಿತಿ ಏನು ಅಂದರೆ ಹಸುಗಳು ಸಿಗ್ತಾ ಇರುವಂಥ ಮಾಹಿತಿನ ಕೊಟ್ಟಿರ್ತೀವಿ. ಎಂಥ ಹಸು ಇದೆ, ಏನಿದೆ, ಹೇಗಿದೆ, ಇವೆಲ್ಲ ವಿಚಾರನೂ ಕೊಡ್ತೀವಿ. ಆದರೆ ಹಸು ಖರೀದಿಗೆ ಸಂಬಂಧಿಸಿದಂತೆ ನೀವು ಮತ್ತು ಖರೀದಿದಾರರು ನೇರವಾಗಿ ಜವಾಬ್ದಾರಿಯಿಂದಿರ್ತೀರಿ. ನಿಮ್ಮ ವೈಯಕ್ತಿಕ ಜವಾಬ್ದಾರಿಯಲ್ಲಿ ಖರೀದಿ ಮಾಡುವಂಥದ್ದು. ರಫೀಕ್ ಅವರು ತೆಲುಗಿಯಿಂದ ಇದ್ದಾರೆ ನಮ್ಮ ಜೊತೆ. ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಈ ಹಿಂದೆ ಬಳ್ಳಾರಿಗಿತ್ತು, ಆದರೆ ವಿಜಯನಗರ ಜಿಲ್ಲೆ. ಇಲ್ಲಿ ಹೆವಿ ಬ್ಯಾರೆಲ್, ಅತಿ ದೊಡ್ಡ ಹೊಟ್ಟೆ ಹೊಂದಿರತಕ್ಕಂಥ HF ಹಸು ಇದೆ. ಎಷ್ಟನೇ ಸೂಲು ಹಲ್ಲಿಂದು, ಹಲ್ಲೇನಿದೆ, ಇವೆಲ್ಲ ಮಾಹಿತಿ ನಿಮಗಾಗಿ ಕೊಡ್ತಾ ಇದ್ದೀನಿ. ಬಾಸ್, ಏನಿದೆ ನಿಮ್ಮ ಹಸುದು ಮಾಹಿತಿ? ಇದು ಆರಲ್ ಸರ್, ಇದು ಆರಲ್ಲು ಫಸ್ಟ್ನೇ ಸೂಲು ಸರ್. ಅದು ಒಂದು 14-15 ಲೀಟ್ರ್ ಹಾಲು ಬಂದಿದೆ. 14-15 ಮೊದಲನೇ ಲ್ಯಾಕ್ಟೇಷನ್ನಲ್ಲಿ ಹಾಲು ಬಂದಿದೆ. ಇನ್ನೊಂದು 15 ದಿವಸ ಟೈಮ್ ಇದೆ ಸರ್. ಇನ್ನೊಂದು 15 ದಿವಸ ಬೇಕು. ಹೆವಿ ಬ್ಯಾರೆಲ್ ಹಸು. ಆರಂಭದಲ್ಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಡರ್ ಇನ್ನೂ ಬಿಡಬೇಕು, ಬಾಕ್ಸ್ ಇನ್ನೂ ಫುಲ್ ಆಗಬೇಕು. 15 ದಿವಸ ಟೈಮ್ ಇದೆ ಸರ್. ಅದು ಇನ್ನೂ 15 ದಿವಸ. 15 ದಿವಸ ಅಂದರೆ ಇನ್ನೂ ಬಾಕ್ಸ್ ಹೆವಿ ಆಗುತ್ತೆ. ಅವಾಗ ನೋಡಲಿಕ್ಕೆ ಚೆಂದ ಇರುತ್ತೆ ಬಾಕ್ಸ್ ಸೈಜು. ಬಾಕ್ಸ್ ಸೈಜಲ್ಲಿ ನೋಡ್ತಾ ನಾನು ಹೇಳ್ತಾ ಇದ್ದೆ. ಪಡ್ಡೆ ಹೆವಿ ಬ್ಯಾರಲ್ಲು, ತುಂಬ ದೊಡ್ಡದ ಗಾತ್ರದ ಹಸು ಇದು. ಇವತ್ತಿನ ಬೆಲೆ ರೇಟ್ಗಳು ಏನಿದ್ದಾವೆ ಬಾಸ್? ಸರ್ ಇದಕ್ಕೆ 1.35 ಹೇಳ್ತೀನಿ ವ್ಯಾಪಾರ. 1.35 ವ್ಯಾಪಾರ ಬಂದರೆ ಆಸುಪಾಸು. ಓಕೆ, ಇದು ಕೂಡ HF ಹಾಲ್ ಬ್ಲಾಕಲ್ಲಿ ವೈಟ್ ಪ್ಯಾಚಸ್ ಕಡಿಮೆ ಇದೆ. ಲೆಗ್ಗಲ್ಲಿ ನೀವು ನೋಡ್ತಾ ಇದ್ರಿ, ಕಾಲುಗಳಲ್ಲಿ ಪೂರ್ತಿ ವೈಟ್ನೆಸ್ ಇರುವಂಥದ್ದು. ಇದು ಬಾಕ್ಸು ಬಿಡಬೇಕು. ಮೋಸ್ಟ್ಲಿ ಇದು ನನಗೆ 15-20 ದಿವಸದ ಮೇಲೆ ಹೋಗಬಹುದೇನೋ ಅಂತ ಅನಿಸ್ತಾ ಇದೆ. 15-20 ದಿವಸ 20 ದಿವಸ 15 ದಿವಸ ಅಂದರೆ 5 ದಿವಸ ಹೆಚ್ಚು ಕಡಿಮೆ. ಓಕೆ, ಆಗಲಿ. 15-20 ದಿವಸ ಅಂತ ಹೇಳಿದ್ರೆ ಬ್ಯಾರೆಲ್ ಕೂಡ ದೊಡ್ಡದು, ಲೆಂತ್ ಇರ್ತಕ್ಕಂಥ ತಳಿ. ಹಾಲ್ ಬ್ಲಾಕ್ ಕಡೆ ಇನ್ನೂ ಬಾಕ್ಸ್ ಬಿಡಬೇಕು. ಹಾಂ, ಇದು ಫಸ್ಟ್ನೇ ಸೂಲು 16-17 ಬಂದಿತ್ತು ಅನ್ಸ. ಈ ಸೂಲು ಒಂದು 20 ಲೀಟ್ರ್ ಮೇಲೆ ಬರ್ತಿತ್ತು ನೋಡಿ ಸರ್. ಫಸ್ಟ್ ಲ್ಯಾಕ್ಟೇಷನ್ 15-16 ಅಂತ ಹೇಳಿದ್ದಾರೆ. ಒಂದು 20 ಲೀಟ್ರ್ ಮೇಲೆ ಸಿಗ್ಬೋದು ಅನ್ನೋಂಥದ್ದು. ಅವರ ಜೊತೆಗೆ ಫೀಡ್ ಇಂಪಾರ್ಟೆಂಟ್, ನೆನಪಿರಲಿ. ಹಾಲು ಹೀಲ್ಡ್ ತಗೊಳ್ಳೋ ಮೊದಲು ಫೀಡ್ ಕೂಡ ಇಂಪಾರ್ಟೆಂಟು. ಹೆಂಗೆ ಫೀಡ್ ಅಪ್ಡೇಟ್ ಆಗುತ್ತೆ ಅದೇ ಥರ ಹಾಲು ಮಿಲ್ಕಿಂಗ್ ಹೀಲ್ಡ್ ಸಿಗುತ್ತೆ. ಇದು ಜಸ್ಟ್ ಇದೇನಿಲ್ಲ, ನಾಲೆಡ್ಜಿಗಷ್ಟೇ. ಹಸು ಚೆನ್ನಾಗಿ ಮೇಂಟೈನ್ ಮಾಡೋರ ಕೈಗೆ ಸಿಕ್ತು ಅಂದರೆ ಖಂಡಿತ ತಗೊಳ್ಬಹುದು. ಏನು ರೇಟ್ ಆಗ್ಬೋದಾದರೆ ಸರ್ ಇದಕ್ಕೆ 1.25 ಹೇಳ್ತೀನಿ. ಹಾಂ, ಒಂದ್ರ ಆಸುಪಾಸು ಬ್ಯಾಂಕ್ ಬಂದ್ರೆ ಕೊಡೋದು ಸರ್. ಹೆಚ್ಚು ಕಮ್ಮಿ ಕೊಡಬೇಕು, ಬಂದು ನೋಡ್ಬೇಕಾ? ಬಂದು ನೋಡಲಿ ಅಂತೀರಾ? ನೇರವಾಗಿ ಬನ್ನಿ ಅಂತ. ದೊಡ್ಡ ಗಾತ್ರದ ಹಸುಗಳೇ ಎಲ್ಲ ನಿಂತ್ಕೊಂಡು ಅಲ್ಲೇ ಕೇಳ್ತಾರೆ ಸರ್ ಎಲ್ಲರೂ. ಓಕೆ, ಎದುರಿಗೆ ಬಂದು ದೊಡ್ಡ ಗಾತ್ರದ ಹಸುಗಳೇ. ಓಕೆ, ಹಸುಗಳನ್ನು ತಂದು ಕೊಟ್ಟವರು ಹೊರಟಿದ್ದಾರೆ. ಆಲ್ ದಿ ಬೆಸ್ಟ್ ಹೇಳ್ಬಿಡೋಣ. ಜೊತೆಗೆ ನಾವು ಕಂಟಿನ್ಯೂ ಮಾಡೋಣ ಹಸುಗಳ ಮಾಹಿತಿನ. ಓಕೆ, ಈಫರ್ ಇದೆ, ಪಡ್ಡೆ ಇದೆ. ಆರಂಭದಲ್ಲೇ ದೊಡ್ಡ ಹಸುಗಳನ್ನು ನೋಡಿದ್ದಂತೂ ನಿಜ. ಈಫರ್ ಇದೆ, ಪಡ್ಡೆ ಹಸುಗಳಿದ್ದಾವೆ. ಇದು ಹಲ್ಲು ಸೂಲಲ್ಲಿ ಹೆಂಗೆ ರಫೀಕಣ್ಣ? ಇದು 2 ಹಲ್ಲು ಸರ್. ಇದು 2 ಹಲ್ಲಿನ ಪಡ್ಡೆ ಈಫರ್ ತುಂಬ ಚೆನ್ನಾಗಿದ್ದಾವೆ. ಹೀಗಿದೆ ಈಫರ್ಸಲ್ಲಿ ಆಲ್ಮೋಸ್ಟ್ 2 ಹಲ್ಲು 4 ಹಲ್ಲು ಇದ್ದಾವೆ. ಮೊದಲನೇ ಸೂಲ್ನವು ಇರ್ತವೆ ಅತಿ ಹೆಚ್ಚು. ಹಾಲಿನ ಭರವಸೆಗಳು ಏನಾದರೂ ಇದ್ದಾಗ ಒಂದು 5-6-7 ಮೇಲೆ ಸಿಗುತ್ತಾ ಸರ್? ಮೊದಲನೇ ಲ್ಯಾಕ್ಟೇಷನ್ ಅಲ್ಲ, ಹಂಗಾಗಿ ಏನಾಗ್ಬೋದು ರೇಟ್ ಆದರೆ? ಇದಕ್ಕೆ 78,000 78 ಹೇಳಿದ್ದಾರೆ ಈಫರು. ಹೇಳಿದ್ವಲ್ಲ ವ್ಯಾಪಾರ ನೇರವಾಗಿ ನಿಂತಾಗಲೇ ಕೂತಾಗಲೇ ವ್ಯಾಪಾರ ಅಂತ, ಹಂಗಾಗಲಿ ಅಂತೇಳಿ. ಓಕೆ ಬಾಸ್.
ನಾವೇನಾದ್ರು ಗೆಸ್ ಮಾಡಿದ್ರೆ ಎಷ್ಟು ಮೋಸ್ಟ್ಲಿ ಕೂತಿರೋರು ಒಂದು 60-65ರಲ್ಲಿ ಇದ್ದೀರಿ. ಬಟ್ ಕೇಳಿ ನೋಡಿ ಏನಂತಾರೆ, ಸಿಕ್ಕರೆ ಒಳ್ಳೇದಲ್ವಾ. ಇದು ನೋಡಿ ಎಡರ್ ಎಷ್ಟು ಚೆನ್ನಾಗಿದೆ, ಇದನ್ನೇ ತೊಗೊಳ್ಳೋಣ ನೆಕ್ಸ್ಟ್. ಅದನ್ನು ತೊಗೊಂಡ್ರಾ? ಓಕೆ. ಇಲ್ಲಿ ಇದು ಮಣಕನ. ಹ್ಞೂ ಸರ್, ಇದು ಮಣಕ. ಎರಡರಲ್ಲಿ ಇದು ಹಾಂ, ಅಲ್ಲಿ ಮಾಡಿಲ್ಲ. ಹಲ್ಲು ಮಾಡಿಲ್ಲ ಮಣಕ, ಹಲ್ಲು ಮಾಡದಿರ್ತಕ್ಕಂಥ ಮಣಕ ಹಾಕಿದ್ರೆ ಎರಡಲ್ಲಿ ನೋಡಿ. ನಾನು ಹೇಳಿದ್ವಲ್ಲ, ಈ ಫಾರ್ಸ್ಗಳು ಪಡ್ಡೆ ಕರುಗಳು, ಪಡ್ಡೆ ಹಸುಗಳು ಅಂತ. ನೈಸ್ ಲುಕ್ ಗುಡ್ ಲುಕ್ಕಿಂಗ್ ಕವು. ಅಣ್ಣ ತಡ್ರಿ, ಮಾತಾಡಬೇಡಿ, ಪಕ್ಕದಲ್ಲಿರೋರು ಫೋನಾಗ ಮಾತಾಡ್ತಿದ್ದಾರೆ, ಡಿಸ್ಟರ್ಬ್ ಆಗ್ತದೆ. ಏನಾಗ್ಬೋದು ರೇಟು? ಸರ್ ಇದಕ್ಕೆ 78 ಹೇಳ್ತೀನಿ. ಓಕೆ, ಆಲ್ಮೋಸ್ಟ್ 70+ಅಲ್ಲಿದ್ದಾರೆ. ಕೊಡ್ಬೋದಾ 70+? ಯೋಚನೆ ಮಾಡಿ, ಕಾಮೆಂಟ್ ಹಾಕಿ. ಈಫರ್ ಇದೆ, ಪಡ್ಡೆ ಇದೆ. ಹೊರಗಡೆ ಹೋಗಿ ನಾವು ಹಾಕ್ಕೊಂಡು ಬಾಡಿಗೆ ತರೋದ್ರ ಜೊತೆ ಎಷ್ಟಾಗ್ಬೋದು ಖರ್ಚು, ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಮಾಡ್ಕೊಂಡು ನಿರ್ಧಾರ ಮಾಡಿ. ಹಾಗೆ ಅಲ್ಲಿ ಮಾಡಿಲ್ಲ ಅಂದ್ರಿಲ್ಲ, ನೋಡಿದ್ವಪ್ಪ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ನೆಕ್ಸ್ಟ್ ತಗೊಳ್ಳುವ. ಆಯ್ಕೆಯಲ್ಲಿ ನಿಮ್ಮ ಜವಾಬ್ದಾರಿ ಇರುತ್ತೆ, ಮರಿಬೇಡಿ. ಇಲ್ಲಿ ಹಸು ಸಿಗುತ್ತೆ ಅನ್ನೋದನ್ನು ಮಾತ್ರ ನಾವು ಕೊಡ್ಬೋದು ನಿಮಗೆ. ಆಯ್ಕೆ ಮಾಡಿ ಖರೀದಿ ಮಾಡಿ ವ್ಯಾಪಾರ ಮಾಡುವಂಥದ್ದು. ಬಟ್ ಏನೇ ವ್ಯಾಜ್ಯ ವ್ಯವಹಾರ ವ್ಯಾಪಾರ ಏನೇ ಇರಲಿ, ಅದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ, ಅದಕ್ಕೆ ನಾವು ಹೊಣೆ ಆಗಿರೋದಿಲ್ಲ ಅಂತ ಹೇಳ್ಕೊಂಡು ವಿಡಿಯೋ ಆರಂಭಿಸ್ತಾ ಇದ್ದೆ. ನಾನು ಮತ್ತೊಂದು ಸತಿ ನೆನಪು ಮಾಡಿದೆ. ಇದು ಮೋಸ್ಟ್ಲಿ ಈಫರ ಆದರೆ ವಾಚ್ ಒಂದು ಅಂತಾರಲ್ಲ, ಹಂಗಾದ್ರೆ ರಫೀಕಣ್ಣ ಏನಂತಾರೆ ನಿಮ್ಮ ಇದು ಈಫರ ಪಡ್ಡೆನ? ಆರಲ್ಲ ಸರ್, ಇದು ಎರಡಲ್ಲು ಪಡ್ಡೆ ನೋಡು, ನಾಲ್ಕಲ್ಲಿ ಪಡ್ಡೆ. ಇದು ಕೂಡ ಈಫರೇ, 4 ಪಡ್ಡೆ ಅನ್ನಿಸ್ತಾ ಇದೆ. 4 ಎರಡಲ್ಲೂ ಇಟ್ಕೊಂಡು ನಾನು ಡೈರಿ ಫಾರಮ್ಮು ಸ್ಟಾರ್ಟ್ ಮಾಡಿದ್ರೆ ಅಥವಾ ಹಸು ಸಾಕಾಣಿಕೆ ಮಾಡಿದ್ರೆ ಮಾಡ್ಬೋದು. ಅದಕ್ಕೆ ಒಳ್ಳೆ ಬ್ರೀಡ್ ಅಂತೇಳಿದ್ರೆ ಎರಡಲ್ಲೂ 4 ಬ್ರೀಡಿಂಗಲ್ಲೂ ಓಕೆ ಆಗುತ್ತೆ. ಫಸ್ಟ್ ಲ್ಯಾಕ್ಟೇಷನ್ ಹಾಲು ಕಡಿಮೆ ಸಿಗ್ಬೋದು, ಸೆಕೆಂಡ್ ಲ್ಯಾಕ್ಟೇಷನ್ ನಿಮಗೆ ಗೊತ್ತಿದೆ ರೈಸ್ ಆಗುತ್ತೆ ಹಾಲು ಖಂಡಿತ ಅಂತ. ರೇಟ್ ಏನಾಗ್ಬೋದು? ಸರ್ ಇದಕ್ಕೆ 95,000 ಹೇಳ್ತೀನಿ. 95. ಓಕೆ, 95 ಹೇಳಿದ್ದಾರೆ. 4 ಪಡ್ಡೆ. ಲ್ಯಾಕ್ಟೇಷನ್ ಎರಡನೇದಲ್ಲ? ಸರ್ ಎರಡನೇ ಸರ್ ಇದು. ಎರಡನೇದು. ಇನ್ನೊಂದು ವಾರ ಟೈಮ್ ಇದೆ ಸರ್ ಇದು. ಆರಂಭದಲ್ಲಿ ಒಂದು 5-6 ಸಿಕ್ಕಿರ್ಬೋದಾ? ಸಿಕ್ತಿದೆ ಸರ್, ಒಂದು 8 ಲೀಟ್ರ್ ಏನು ಕಮ್ಮಿ ಬರಲ್ಲ ಸರ್. ರಫೀಕಣ್ಣ ಇದು ಮಣ್ಕನೇ? ಇದು ಮಣ್ಕ ಸರ್, ಹಾಲು ಮಾಡಿಲ್ಲ ಇನ್ನು. ಅಲ್ಲಿ ಮಾಡದೇ ಇರ್ತಕ್ಕಂಥ ಮಣ್ಕ, ಅದು ಚೆನ್ನಾಗಿತ್ತಲ್ರಿ, ಸೂಪರಾಗಿ. ಪಾಪ ಹೆದರ್ತಾ ಇದೆ ಅದು, ನಾನು ಏನೋ ಮಾಡಿದೆ ಇಂಜೆಕ್ಷನ್ ಹಾಕ್ತೀನಿ ಅಂತೇಳಿ. ಹಂಗೇನಿಲ್ಲ, ಮತ್ತು ಆರಾಮಾಗಿ ನಿಂತು ತೊಟ್ಟು ಬಿಡಿ ಆಗಿದೆ. ನಿಂತಿರೋ ಲೆಗ್ ಸ್ಕೋರ್ ಅಂತೂ ಸೂಪರಾಗಿದೆ. ಯಾವ ಸಿಮೆನ್ ಹಾಕ್ಸಿದ್ರೋ ಗೊತ್ತಿಲ್ಲ, ಮತ್ತು ಹಸು ಮಾತ್ರ ಎಕ್ಸಲೆಂಟ್ ನನ್ನ ಪ್ರಕಾರ, ನನ್ನ ವೈಯಕ್ತಿಕ. ಹಣೆ ಮೇಲೊಂದು ಬಿಳಿ ಸಿಂಧೂರ. ಮೊದಲನೇದ ಹೆಂಗೆ ರಫೇಣ? ಸರ್ ಮೊದಲೇನು ಸರ್ ಏನು ಹೇಳುತ್ತೆ? ಫಸ್ಟ್ ಲ್ಯಾಕ್ಟೇಷನ್ ಅಂದರೆ ಒಂದು 6-7. ಅವ್ರಿಗೆ ಎಷ್ಟು ಬಂದ್ರು ಅವ್ರದ್ದಲ್ಲ ಸರ್, ನಾವೇನು ನೋಡಿ ಬಂದಿರಲ್ಲ. ನಾವು ಅದು ಕರೆಕ್ಟಾಗಿ ಬಿಡಪ್ಪ, ನಾನು ಅದನ್ನು ಕೇಳೋದು. ರೈತರದ ಓಕೆ, ಏನಾಗ್ಬೋದು ರೇಟ್ ಆದರೆ? ಸರ್ ಇದಕ್ಕೆ 76,000 ಹೇಳ್ತೀನಿ. 76, 70+. ಈಫರ್ ಮಾತ್ರ ಸೂಪರಾಗಿದೆ, ನೋಡಿ ವ್ಯಾಪಾರ ಮಾಡ್ಕೊಳ್ಳಿ. ಆಯಿತು ರಫೇಣ, ಬರೀ ಈಫರ್ ಪಡ್ಡೆಗಳಿದ್ದಾವೆ, ಹೆವಿ ಮಣ್ಕಗಳಿದ್ದಾವೆ. ಖರೀದಿದಾರರಿಗೂ ಮಣ್ಕಗಳನ್ನು ಖರೀದಿ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದ್ದಾವೆ. ಏನು ಚೆನ್ನಾಗಿ ನಿಂತಿದೆ ಹಸು, ಖಂಡಿತ ನೀವು ಆಗ್ತಿರಲ್ಲಣ್ಣ. ಹಸುಗಳು ಸೂಪರ್, ನಾವು ಖರೀದಿ ಮಾಡ್ತೀವಿ ಸೆಕೆಂಡರಿ, ಬಟ್ ವೀಡಿಯೋ ಸೂಪರ್ ಅಂತ ಆಗ್ತಿರಲ್ಲ, ಅದೇ ಖುಷಿ ನಮಗೆ. ಚೆನ್ನಾಗೆ ಒಳ್ಳೆಯದು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಲ್ ಬ್ಲಾಕು ನಿಂತ್ಕೊಳ್ಳಿ ಸರ್. ಇದು ಹಾಲು ಮಚ್ಚೆ, ಹಾಲಿಂದು ಸಾಯಿವಾಲ್ಗೆ ಮಿಕ್ಸ್ ಥರ ಇದೆ ಹಸು. ಪಂಚ ನೋಡ್ತಾ ಇದ್ದೀರಿ, ಅಗಲನೇ ಇದೆ. ಆರ್ಡರು ಸೂಪರ್ ಕಾಂಪ್ಯಾಕ್ಟು. ಅಲ್ಲೆಷ್ಟಣ್ಣ ಇದು? ಎರಡಲ್ಲಿನ ಪಡ್ಡೆ ಮಣ್ಕ, ಎರಡಲ್ಲಿ ಪಡ್ಡೆ ಮಣ್ಕ, ಸಾಯಿವಾಲ್ ಮಿಕ್ಸ್ ಥರ ಕಾಣುತ್ತೆ. HFL ಕ್ರಾಸ್ ಇದೆ. ರೇಟ್ ಏನಾಗ್ಬೋದಣ್ಣ? 92,000 ಹೇಳ್ತೀನಿ. 92,000 ರೂಪೀಸ್ ಓನ್ಲಿ ಅಂತ ಅವ್ರು ಅಂತಿದ್ದಾರೆ. ನಾವೇನು ಹೇಳ್ಬೋದು ಕಾಮೆಂಟ್ ಮಾಡಿ. ಎಂಥ ಹಸುನ ಇಷ್ಟ ಹಾಕ್ಬೋದಣ್ಣ ಅಂತೇಳ್ಬಿಟ್ಟು ಹಾಕಿ ನೋಡೋಣ. ಹಸು ಚೆನ್ನಾಗಿದ್ರೆ ಖರೀದಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಚೆನ್ನಾಗಿಲ್ಲ ಅಂದರೆ ಬೇಡ ಅಷ್ಟೇ. ಓಕೆ, ನೋಡುವ ನೆಕ್ಸ್ಟ್. ಬ್ರೆಡ್ ಮಿಕ್ಸ್ ಆಗಿರ್ತಕ್ಕಂತಹ ಆಲ್ಮೋಸ್ಟು ಜರ್ಸಿ ಕಡೆ ಜಾಸ್ತಿ ಇದೆ. ಅವರು ಅಂದರು ರೆಡನ್ನಲ್ಲಿದೆ ಅಂತ. HFL ಕ್ರಾಸ್ ರೆಡನ್ ಮಿಕ್ಸ್ ಜರ್ಸಿ ಕಡೆ ಜಾಸ್ತಿ ಇದೆ. ಪಂಚ್ ಫೇಸ್ ಇದೆ ಅಲ್ವಾ, ಹಾಗಾಗಿ ಕಿವಿ ಎಲ್ಲ ಜರ್ಸಿದೆ ಇದೆ. ಆಲ್ಮೋಸ್ಟು HF ಮಿಕ್ಸ್ ಇದೆ.
ಅದನ್ನು ಕೂಡ ನೆನ್ಪು ಮಾಡ್ಕೋಬೇಕು. HF ಮಿಕ್ಸಲ್ಲಿ ಇರ್ತಕ್ಕಂಥ ತಳಿ. ಅಣ್ಣ ರೇಟ್ ಏನಾಗ್ಬೋದು? ಇದಕ್ಕೆ 85 ಹೇಳ್ತೀನಿ. ಏನು ಹಲ್ಲು ಸೋಲು ಇನ್ನು ಎರಡಲ್ಲಿ ಸರ್ ಈ ಥರ ಎರಡಲ್ಲಿನ ಕರ ಮೋಸ್ಟ್ಲಿ ಮೊದಲಿಗೆ ಇಳಿದಿರುತ್ತೆ ಅನಿಸುತ್ತೆ ನನಗೆ. SNF ಫ್ಯಾಟ್ ಅಂತೂ ಖಂಡಿತ ಬರುತ್ತೆ ಈ ಹಸುವಿಂದ, ಪಡ್ಕೊಳ್ಳಿಕ್ಕೆ ನೋಡೋಟ್ ಅವಕಾಶ ಇದೆ. ಒಳ್ಳೆ SNF ಹಾಲಲ್ಲಿ ಫ್ಯಾಟ್ ಸಿಗಬಹುದು. ಯಾಕೆ ಅಂದರೆ ಹಸು ಜರ್ಸಿಯಲ್ಲಿ ಜಾಸ್ತಿ ಇದೆ, ಚೆನ್ನಾಗಿದೆ, ನಿಂತಿದೆ, ಒಳ್ಳೇದಿದೆ. ಅವರೊಂದು ಹೇಳಿರೋದು ಎಷ್ಟಂದ್ರೆ ರೇಟು 82, 90+ ಅಂದಿದ್ದಾರೆ. ಮಾಡ್ಕೊಳ್ರಿ ನೀವು ಕೂಡ ಹೆಚ್ಚು ಕಡಿಮೆ. ಅಣ್ಣ ಏನಣ್ಣ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀವಿ, ನೀನು ಹಿಂಗಂತೀಯ, ನಮಗೊಂದಿಷ್ಟು ಇಳೆ ಮಾಡಿಕೊಡು, ದೂರದಿಂದ ಬಂದೀವಿ ಅಂತೇಳಿ ಮಾತಾಡ್ಕೊಂಡು ತೊಗೋಬೋದು. ನಾನು ಹೇಳಿರ್ತೀನಿ, ನಮ್ಮವ್ರು ಏನಾದ್ರು ದೂರದಿಂದ ಬಂದರೆ ಅಡ್ಜಸ್ಟ್ ಮಾಡಿ ಕೊಡ್ರಪ್ಪ, ಹಿಂಗೆ ಮಾಡಬೇಡ್ರಿ ಅಂತೇಳಿ. ಹಸು ಎಕ್ಸಲೆಂಟ್ ಇದೆ. ನೀವೇನು ಹೇಳ್ತೀರಿ? ಆರ್ಡರ್ ಚೆನ್ನಾಗಿದೆ ಅಲ್ವಾ? ತೊಟ್ಟು ಗಿಟ್ಟು ಎಲ್ಲ ಚೆನ್ನಾಗಿದೆ. ಹಾಂ 15 ಸಾವಿರ ಹೋಗ್ಬೇಕು. 15 ಸಾವಿರ? ಹಾಂ ಓಕೆ, ಇಳಿಯೋಕೆ 15 ಸಾವಿರ ಅಂತೆ ಬಾಸ್. ಆಯಿತು. ಜಿಂಕೆ ಮರಿ ಇದೆ, ಬನ್ನಿ ನೋಡ್ತೀನಿ. ಜಿಂಕೆ ಮರಿ ಅಂದರೆ ಕನ್ಫ್ಯೂಸ್ ಆಗಬೇಡಿ ಅಪ್ಪ. ಮತ್ತೆ ಹಸು ನೋಡಲಿಕ್ಕೆ ಒಂಥರ ಜಿಂಕೆ ಥರ ಇದೆ, ಫೇಸ್ ಗೀಸ್ ಎಲ್ಲ ಕೋಡ್ ಅದೇ ಥರ ಇದ್ಬಿಟ್ಟಿದ್ರೆ ಜಿಂಕೆನೇ. ಕಾಲು ಹಾಗೆ ಇದ್ದಾವೆ, ಹಿಂಗಿದೆ ನೋಡಿರಿ, ಒಳ್ಳೆ ಜಿಂಕೆ ಮರಿ ಥರ ಇದೆ. ಹಾಂ ಹಿಂಗಿದೆ ನೋಡಿರಿ, ಭಾರಿ ಚೆಂದ ಇದೆ. HF ಅಲ್ಲಿ ಕ್ರಾಸ್ ಇದೆ, ಜವಾರಿಗೆ ಮಿಕ್ಸ್ ಇದೆ, ಜಿಂಕೆ ಮರಿ ಇದ್ದಂಗಿದೆ, ನೀಟಾಗಿದೆ. ತಡಿಯೋಣ ಗೊತ್ತಣ್ಣ, ನಮ್ಮವ್ರು ನೋಡಲಿ ನಾನು ಹೇಳಿದ್ದು ಕರೆಕ್ಟಾಗಿಲ್ಲ ಅಂತ. ಹಿಂಗಿದೆ ನೋಡ್ರಿ ಹಸು ಫೇಸ್ ಎಲ್ಲ ಸೇಮ್ ಜಿಂಕೆ ಫೇಸ್ ಥರನೇ ಇದೆ, ಕಾಲು ಗೀರು ಎಲ್ಲ. ಎಷ್ಟನೇ ಸೂಲು ಅಲ್ಲಿಂದಪ್ಪ? ಎರಡನೇ ಸೂಲು. ಹಾಂ 4 ಕಲ್ಲು. 4 ಅಲ್ಲ? ಎರಡನೇ ಸೂಲಿನ 4 ಕಲ್ಲಿನ ಹಸು. ಮತ್ತೆ ಬ್ಯೂಟಿ, ಇದು ಬ್ಯೂಟಿನೇ, ಇದು ಖಂಡಿತ ಬ್ಯೂಟಿನೇ. ಹೆಂಗಿದೆ ರೇಟ್ ಬಾಸ್? ಇದಕ್ಕೆ 72 ಹೇಳ್ತೀನಿ. 72. 72 ಹಾಲಿಂದ. ಯಾಕಂದರೆ ಅವರು ಗೆಸ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ತಂದಿರ್ತಕ್ಕಂಥ ಹಸುಗಳು ಎಷ್ಟು ಕೊಟ್ಟಿತ್ತು ಏನು ಅಂತ. ನಾವು ಗೆಸ್ ಮಾಡಬೇಕು ಎಷ್ಟು ಕೊಡ್ಬೋದೇನಪ್ಪ ಇದು ಅಂತೇಳಿ. ಓಕೆ 70+ಅಲ್ಲಿದೆ ಜಿಂಕೆ. 70+, 72+. ನೀವೆಲ್ಲ ಗೆಸ್ ಮಾಡಿದ್ರೆ ಒಂದು 55-60 ಅನ್ಬಹುದೇನೋ. ಬಟ್ ಅವ್ರು ಹೇಳಿರೋದಂಥ ರೇಟು ಅಷ್ಟಿದೆಯಪ್ಪ. ಸಣ್ಣದಾಗಿರ್ತಕ್ಕಂಥ ಕೋಡು, ಬ್ಯಾರಲ್ ದೊಡ್ಡದಿದೆ, ಮೋಸ್ಟ್ಲಿ HF ಜರ್ಸಿಲೂ ಮಿಕ್ಸ್ ಇದೆ. ಖರೀದಿದೆ ಅಂದ್ಮಾತ್ರ ಪ್ಯೂರ್ HF ಅಂತ ಅಲ್ಲ, ಜರ್ಸಿಯ ಲಕ್ಷಣಗಳಿದ್ದಾವೆ ಅಂತ ಹೇಳಬೇಕು ಅಷ್ಟೇ. HF ಅಲ್ಲೇ ಇರ್ತಕ್ಕಂಥದ್ದು 99%, 1% ಮಾತ್ರ ಅಷ್ಟು. ಅದರ್ ಸೈಜ್, ಕಾಂಪ್ಯಾಕ್ಟ್ ಸೈಜ್ ಎಲ್ಲ. ಅಲ್ಲಲ್ಲಿ ಎಷ್ಟಿರ್ಬೋದು? 4 ಪಡ್ಡೆ, 4 ಮಣಕ ಪಡ್ಡೆ. ಎರಡನೇದು ಇಳಿದಿರುತ್ತೆ ಅನಿಸುತ್ತೆ, ಮೋಸ್ಟ್ಲಿ 2 ಆಗಿರುತ್ತಲ್ಲ. 2 ಆಗಿರುತ್ತೆ. ಲೆಂತ್ ಇದೆ. ಈಗ 4 ನಾವು ಹಾಲಿಂದ ಇಲ್ಲಿಂದ ಎಲ್ಲ ನೋಡಿದಾಗ 7+ ಆಗಿರ್ಬೋದೇನಪ್ಪ ಅನಿಸುತ್ತೆ ನನಗೆ. ನೀವೇನಂತೀರಿ ನೋಡಿ? ಎಡರು ಇದೆ, 8 ಲೀಟ್ರ್ ಕೊಟ್ಟಿರೋದಿರುತ್ತೆ. ನಾವು ಪಾಪ ಗೆಸ್ ಮಾಡ್ಬೋದು ಅಷ್ಟೇ. ಕನ್ಫರ್ಮೇಷನ್ ಹೆಂಗೆ ತಗೊಳಕ್ಕಾಗತ್ತೆ ಹೇಳಿ? ವ್ಯಾಪಾರ ಮಾಡ್ತಾಯಿದ್ದಾರೆ, ಅವರು ಕೊಡ್ತಾಯಿದ್ದಾರೆ. ಇನ್ನೊಂದು ದಲ್ಲಾಳಿಗಳಲ್ಲ, ವ್ಯಾಪಾರಸ್ಥರು. ಹಸು ದಲ್ಲಾಳಿ ವ್ಯಾಪಾರ ಭಾರಿ ವ್ಯತ್ಯಾಸ ಇರುತ್ತೆ. ಇವರು ವ್ಯಾಪಾರಸ್ಥರಿದ್ದಾರೆ, ಹಸು ತಂದು ನಿಮಗೆ ಕೊಡುವಂಥ ಕೆಲಸ ಮಾಡ್ತಾರೆ. ಓಕೆ, ರೇಟ್ ಏನಾಗ್ಬೋದು? ಇದಕ್ಕೆ 85 ಹೇಳ್ತೀನಿ ವ್ಯಾಪಾರ. 85 ವ್ಯಾಪಾರ ಹೇಳಿದ್ದಾರೆ. ನಾವು ಎಷ್ಟು ಮಾಡ್ಕೋಬೋದು ನೋಡ್ರಿ, ಯೋಚನೆ ಮಾಡೋಣ. ಏನೇ ಆಗಲಿ ನೀವು ನೇರವಾಗಿ ಬಂದು ಮಾತಾಡಿ. ಓಕೆ, ಎಬ್ಬರಿಸ್ತಕ್ಕಂಥ ಹಸು ಏನಿದೆ ಇದು ಕೂಡ ಚೆಂದ, ಎಕ್ಸಲೆಂಟ್ ಅಡರ್ ಇದೆ. ಇಲ್ಲಿ ಎಲ್ಲ ಹಸುಗಳಿಗಿಂತ ಚೆಂದ ಬಿಡಿ ಬಿಡಿ ಆಗಿರ್ತಕ್ಕಂಥ ಅಡರ್ ಇದೆ. ತಡಿಯೋಣ, ಅಡರು ಲೆಗ್ಗು ದೊಡ್ಡ ನೀಟು ಏನು ಟೀಟು ಇವೆರಡೂ ಕೂಡ ಸೂಪರಾಗಿದೆ. ಮತ್ತು ಬ್ಯೂಟಿ ಇದೆ, ನಿಜವೂ ಒಳ್ಳೆ ಬ್ಯೂಟಿನೇ ಇದೆ. ಸೌಂದರ್ಯದಲ್ಲಿ ಬೇರೆ ಹಸುಗಳನ್ನು ಮೀರಿಸೋ ಥರನೇ ಇದೆ. ಎಷ್ಟನೇ ಸೂಲು ಅಲ್ಲಿಂದ? ಸರ್ ಇದು 2ನೇ ಸೂಲು. 2ನೇ ಸೂಲು 4 ಕಲ್ಲು. 4 ಕಲ್ಲು. ಕಿವಿ ನೆಟ್ಟಿಗಿದೆ ಅಂದರೆ ಅದ್ರ ಹೆಲ್ತಿನೇ ತೋರಿಸ್ತಾ ಇದೆ, ಆರೋಗ್ಯ ತೋರಿಸ್ತಾ ಇದೆ. 4 ಕಲ್ಲು ಕೊಟ್ಟು ಬಿಡಿ ಬಿಡಿ ಆಗಿದೆ. ಬ್ರೀಡಿಂಗಿಗೆ ಎಕ್ಸಲೆಂಟ್ ಬ್ರೀಡು. ಏನು ರೇಟ್ ಆಗ್ಬೋದಣ್ಣ? ಇದಕ್ಕೆ 1.5 ಹೇಳ್ತೀನಿ. 1.5. ಓಹೋ, 1.5 ಹೇಳಿದ್ದಾರೆ. ನಿಮ್ದೇನಿದೆ ವ್ಯಾಪಾರ? ಗೆಸ್ ಮಾಡಿ ನೋಡುವ. ತಗೊಳ್ಳಿ ಬಿಡಲಿ, ಗೆಸ್ ಮಾಡಿ ಕಾಮೆಂಟ್ ಮಾಡಿರಿ. ಅಣ್ಣ ಇಷ್ಟು ಕೊಡ್ಬೋದಣ್ಣ, ನೀನು ಹೇಳ್ದಲ್ಲ ಇದು ಅಂತೇಳಿ. ನಾನು ಹಾಕಿದ ಕೆಲವೊಂದು ವರ್ಡ್ ಬಳಸಿರ್ತೀನಿ, ಪದಗಳನ್ನು ಹೇಳಿ ಇಂಥ ಹಸು ಅಂದೇಲಣ್ಣ ಅದಿಷ್ಟು ಕೊಡ್ಬೋದಣ್ಣ ಅಂಥೇಳಿ. ಕೊಡ್ಬೋದು. ತಮ್ಮ ಅಂತಲೂ ಹೇಳ್ರಿ, ಅಣ್ಣ ಅಂತಲ್ಲ ಪಾಪ, ದೊಡ್ಡವರು ನೋಡ್ತಾರೆ ತಮ್ಮ ಅಂಥೇಳಿ. ಎಕ್ಸಲೆಂಟ್ ಇದೆ ಅಪ್ಪ. ಆಡೋರಿಗೆ ದೃಷ್ಟಿ ಆಗೋದು ಬೇಡ. ಚೆಂದ ಇದೆ ಆರ್ಡರ್, ಚೆನ್ನಾಗಿದೆ ಅಂತ ಚೆನ್ನಾಗಿ ಅಂದ್ಬಿಡ್ತೀನಿ ನಾನು. ಅದು ನನ್ನ ವೈಯಕ್ತಿಕ ವಿಚಾರ, ನೀವು ಬೇರೆ ನನ್ನತ್ತ ಭಾವಿಸ್ಬಾರ್ದು.
ಹಸು ಅವ್ರದ್ದೇ ಹಾಕಿದ್ರು ಈಗ ಅಪ್ರಿಷಿಯೇಟ್ ಮಾಡೋಕ್ಕೆ ಯಾರಾದ್ರೇನು ಚೆನ್ನಾಗಿದೆ ಅಂತ ಚೆನ್ನಾಗಿ ಅನ್ಬೋದು. ನೀವು ಚೆನ್ನಾಗಿ ಕಾಣ್ತಿದ್ದೀರ ಅಣ್ಣ ಅಂತಲೇ ಹೇಳ್ಬೇಕಲ್ಲ. ಹಾಗಾಗಿ ಸೌಂದರ್ಯ ಚೆನ್ನಾಗಿದೆ ಅಂತ ಹೇಳಿದರೆ ಅದು ಖುಷಿನೇ ಬೇರೆ. ಇದು ಫ್ರೆಶ್ ಆಗಿ ಬಂದಿದೆ. ಇದು ಆರ್ಡರ್ ಚೆನ್ನಾಗಿದೆ, ಯಾವ ಆರ್ಡರು ಕೂಡ ಫೇಲ್ ಆಗಿಲ್ಲ. ಸ್ವಲ್ಪ ಟೀಟ್ ಹತ್ತಿರ ಇದೆ ಅನ್ನೋದೊಂದು ಬಿಟ್ಟರೆ ತೊಟ್ಟು ಹತ್ತಿರ ಇದೊಂದು ಆರ್ಡರಲ್ಲಿ ಮಾತ್ರ ಎಕ್ಸಲೆಂಟು. ಲೆಗ್ ಸ್ಕೋರಲ್ಲೂ ಎಕ್ಸಲೆಂಟ್. ಅಣ್ಣ ಎಷ್ಟಲ್ಲಿಂದಿದು ಸರ್ ಎರಡಲ್ಲಿದೆ. ಎರಡಲ್ಲ ಆಲ್ಮೋಸ್ಟ್ ಮೊಣಕನೇ ಚಾಯ್ಸ್ ಮಾಡಿದ್ರೆ ನಿಮ್ಮ ಡ್ಯಾಡಿ ಚೆನ್ನಾಗಿ ಮಾಡಿದ್ದಾರೆ ಚಾಯ್ಸ್. ಎರಡಲ್ಲೂ 4 ಹಲ್ಲು ಮೊಣಕ ಒಂದೆರಡು ನೋಡಿದ್ವಿ 6 ಹಲ್ಲಿ ನಾವು ಸರ್ ಹೌದು ಎರಡು ದಿವಸಕ್ಕೆ ಕೊಡೋದಲ್ಲ ಅಲ್ಲ. ರೇಟ್ ಏನು ಕಟ್ಟಿದ್ರಪ್ಪ? ಸರ್ 82 ಹೇಳ್ತೀನಿ ಸರ್. 82 ರೇಟ್ ಕಟ್ಟಿದ್ದಾರೆ. 82 ಆಗ್ಬೋದಾ? ನಿಮಗೆ ಸೆಟ್ ಇದೆಯಾ ರೇಟು? ಸಾರಿ, ಓಕೆ. ಸಾಯಿವಾಲ್ ಥರ ನೋಡ್ಲಿಕ್ಕೆ ಕಾಣ್ತಾ ಇದೆ. ಕಪಿಲ ನಾವು ಅಂತೀವಲ್ಲ, ಗಿರ್ರಲ್ಲಿ ಆಗ್ಬೋದು ಅಥವಾ ಸಾಯಿವಾಲಲ್ಲಿ ಕಪಿಲ ಅಂತೀವಿ. ಆಮೇಲೆ ಮಲೆನಾಡು ತಳಿಯಲ್ಲಿ ಕಪಿಲ ಅಂತೀವಿ. ಅದೇ ಥರ ಇರ್ತಕ್ಕಂಥ ಒಂದು ಸಾಯಿವಾಲ್ ಮಿಕ್ಸ್ HFಗೆ ಹಾಕ್ಸಿದ್ದಾರೆ. ಇದನ್ನು ಸಾಯಿವಾಲ್ ಮಿಕ್ಸ್ ತಳಿ. ಅವರು ರಫೀಕಣ್ಣ ಅದನ್ನು ಹಿಡ್ಕೊಂಡಿದ್ದಾರೆ. ಸಾಯಿವಾಲ್ಗೆ ಜಾಸ್ತಿ ಇರುವಂಥದ್ದು, HFಲ್ಲಿ ಕ್ರಾಸ್ ಇರುವಂಥದ್ದು. ನಿಮ್ಮ ಸಾಯಿವಾಲ್ ಮಿಕ್ಸ್ ತಳಿಗೆ ಏನು ಹೇಳ್ತೀರಪ್ಪ? ಸರ್ ಇದಕ್ಕೆ 96,000 ಹೇಳ್ತೀನಿ. 96 ಮೋಸ್ಟ್ಲಿ ಎಷ್ಟಲ್ಲಿಂದ ಇರ್ಬೋದು? ಇದು ಎರಡಲ್ಲ ಸರ್. ಇನ್ನು ಕಿವಿ ಲೆಂತ್ ನೋಡ್ರಿ, HF ಥರ ಇಲ್ಲ, ಗಂಧವಿದೆ. ಸಾಯಿವಾಲ್ ಅದೇ ಹೆಚ್ಚಿನ ಫ್ಯಾಟ್ಗೆ ಹಾಲಿಗೆ ಚಂದ. ಎಷ್ಟು ಅಂದ್ರಲ್ಲ ರೇಟು? 96. ಸೆಕೆಂಡ್ ಲ್ಯಾಕ್ಟೇಷನ್ ಇದೆ ಸರ್. ಎರಡನೇ ಸೂರು ಲ್ಯಾಕ್ಟೇಷನ್. 7, 8 ಆಸುಪಾಸು ಹತ್ತಿರ ಹಿಂಗೆ ಸಿಕ್ಕರು ಏನು ಪ್ರಾಬ್ಲಮ್ ಇಲ್ಲ. ಸೊ ಅವ್ರು ಇಟ್ಕೊಂಡು ಹೇಳಿದ್ದಾರೆ. ಕೊಟ್ಟಿಗೆಗೆ ಸಕ್ಕಾದಾಗ ಚೆಂದ ಕಾಣ್ತದೆ. 7 ಅಡಿ ಹೆಚ್ಚು ಕಡಿಮೆ. ಹೈಟ್ ಒಂದು 5 ಅಡಿ ಬರುತ್ತೆ. 4.5 ಅಡಿ ಬರ್ಬೋದು ಹೈಟ್. ಅವ್ರು ಹೈಟ್ ಇದ್ದಾರೆ ಬೇಕು. ಓಕೆ ಬಸ್. ಇದೇನಿದೆ ಹಸು? ಇದು 6 ಶಫಲ್ಲಿ 6 ಆರ್ಡರ್ ಚೆಂದ ಇದೆ. ಕೋಡಿದೆ. ತೊಟ್ಟುಗಿಟ್ಟೆಲ್ಲ ಮೇಲೆ ಇದೆಯಪ್ಪ, ಏನು ಅಡ್ಡಿಲ್ಲ. ತಲೆ ಉದ್ದ ಲೆಂತಿ ಭಾರಿ ಲೆಂತಿದೆ. 6 ತಲೆ ಅಂತ ಹೇಳಿದ್ರೆ ಎರಡನೇದ ಮೂರನೇದು ಇರ್ಬೋದು ಸರ್. ಇದಕ್ಕೆ ಏನಾದರೂ ರೇಟು? 76,000. 6 ಪಡ್ಡೆ 76 ಹೇಳಿದ್ದಾರೆ. ಪಕ್ಕದಲ್ಲಿ ಸರ್ ಇದು ಇದಾ? ಇದು 4 ಹಲ್ಲು ಸರ್. ಇದು 4 ಹಲ್ಲ. ಇದು 4 ಹಲ್ಲು ತಳಿ ಇದೆ. ಇಳಿದ್ರೆ ಎರಡನೇದಾ? ಎರಡನೇ ಸರ್. ಎರಡನೇದು. ಪಾಪ ರೆಸ್ಟ್ ಮಾಡ್ಬೇಕು. ಬೆಳಿಗ್ಗೆ ಇಳಿದಿದೆ. ನೀವು ಈಗ ಬಂದಿರೋ ಫ್ರೆಶ್ ಅಲ್ಲ, ಹಂಗಾಗಿ ಸ್ವಲ್ಪ ದೂರದಿಂದ ಪ್ರಯಾಣ ಆಗಿರುತ್ತೆ. ಒಂದು 7-8 ಆಸುಪಾಸು ಹಾಲು ಕರಿಬೋದೇನೋ ಅನಿಸುತ್ತೆ. ರೇಟ್ ಏನು ಕಟ್ಟಿದ್ದೀರಿ ಬಸ್? ಇದಕ್ಕೆ 76,000. 76. ಇದು ಕೂಡ ಬಟ್ 70+ ಇದ್ದಾವೆ ಆಲ್ಮೋಸ್ಟು. ಓಕೆ. ಜವಾರಿ ಇದೆ ಅಲ್ಪ ಕ್ರಾಸಲ್ಲಿ. ಕರು ಹಾಕಿತ್ತಾ ಹೆಂಗಿದೆ ಸರ್? ಗಬ್ಬ ಇನ್ನೊಂದು ವಾರ ಹೋಗ್ಬೇಕು. ಜವಾರಿ ಮಿಕ್ಸಲ್ಲಿರ್ತಕ್ಕಂಥ ತಳಿ ಕಿಲಾರಿ ಮಿಕ್ಸ್ ಬರುತ್ತೇನೋ ಅನಿಸುತ್ತೆ. 6 ಹಲ್ಲಿಂದು ಗಬ್ಬ ಇದೆ. ಹಿಡಿಯೋಕ್ಕೆ ಒಂದು ವಾರ. ರೇಟು 55 ಹೇಳಿದ್ದಾರೆ. ಆಗಲೇ ಇತ್ತಲ್ಲ ಒಂದು ಸೇಲ್ ಆಗ್ತೇನಲ್ಲ? ಅದು ಕೊಟ್ಟು ಸರ್. ಓಕೆ. ಜವಾರಿ ಇದೆ. ಜರ್ಸಿ ಏನು ಕೊಡೋದ? ಹ್ಞೂ ಸರ್. ಅದೇನಾಗ್ಬೋದು? ಬೇಡ. ಕೇಳಿದ್ರೆ ಒಂದು 2 ಲೀಟ್ರ್ 3 ಲೀಟ್ರ್ ಬರ್ಬೋದು. ಏನಾಗ್ಬೋದು ರೇಟ್ ಆದರೆ? 15,000 ಜರ್ಸಿ ಒಂದು 2-3 ಲೀಟ್ರ್ ಸಿಗ್ಬೋದೇನೋ. ಒಂದು 15,000 ಅಂತ ಅಂದಿದ್ದಾರೆ. ಏನಾದ್ರು ಮನೆಗೆ ಅಂತ ನಾವು ಕಟ್ಕೊಂಡ್ರೆ ಒಳ್ಳೇದು. ಗಬ್ಬನ ಹೆಂಗಿದೆ? ಗಬ್ಬನ ಹೆಂಗೆ? ಹಾಲು. ಓಕೆ. ಜವಾರಿ ಹಸುಗಳು ಜರ್ಸಿ ಇವತ್ತು 2 ಜವಾರಿ ಇದ್ದಾವೆ. ಮತ್ತು ಕಿಲಾರಿ ಜಾತಿಯಲ್ಲಿ ಕ್ರಾಸ್ ಇದೆ. ಜವಾರಿ ಹಸುಗಳು ಏನಾದರೂ ಬೇಕಾದರೂ ಕೂಡ ವಿಚಾರಿಸ್ಕೊಂಡು ತೊಗೊಳ್ಳಿ. ಆಲ್ಮೋಸ್ಟ್ HF ಹೋಲಿಸ್ಕೊಂಡ್ರೆ ಜವಾರಿ ಹಸುಗಳು ರೇಟ್ ಕಡಿಮೆನೇ ಇರುತ್ತೆ. ಇವರೇನು ಹೇಳ್ತಾರೆ ಆ ರೇಟ್ಗೆ ಬಂತು ಅಂದರೆ ಅದಕ್ಕಿಂತ ನೀವು ಕಡಿಮೆ ಮಾಡ್ಕೊಳ್ಳೋದಾದರೆ ಖಂಡಿತ ಮಾಡ್ಕೊಳ್ಬೋದು. ನೇರವಾಗಿ ಹೋದರೆ ಒಳ್ಳೆಯದು, ಉತ್ತಮ. ಈ ವಿಚಾರವಾಗಿ ನಿಮಗೆ ಸಲಹೆಗಳೊಂದಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡಬೇಕು ಅಂತ ಮಾಡಿದ್ದೀನಿ. ನೋಡ್ತಿದ್ದಾರೆ. ಮೋಸ್ಟ್ಲಿ ಸೋಲ್ಡ್ ಔಟ್ ಆಗಿರಬೇಕು ಅನಿಸುತ್ತೆ ಜವಾರಿ. ಅಣ್ಣಾರೇನು ಹಿಡ್ಕೊಂಡು ಹೋಗ್ತಿದ್ದಾರೆ. ಅದು ಜವಾರಿ ಹಸುಗಳಿಗೂ ಅಷ್ಟೇ ಬೇಡಿಕೆ ಇದೆ. HFಗೆ ಎಷ್ಟು ಬೇಡಿಕೆ ಇದೆ, ಜವಾರಿ ಹಸುಗಳಿಗೂ ಅಷ್ಟೇ ಬೇಡಿಕೆ ಇದೆ.